ಸೊ ಫ್ಯಾಮಿಲಿ ಇವಾಗ ಒಬ್ಬರನ್ನ ಕರ್ಕೊಂಡೋಗಿ ಅವ್ರಿಗೆ ಏನೇನು ಟಾಸ್ಕ್ ಬರ್ತೈತೆ ಅವ್ರವ್ರು ಬಿಟ್ಟಿದ್ದು ಅವ್ರು ಯಾವುದಾದ್ರೂ ತೊಗೊಲಿ. ಒಬ್ರಿಗೆ ಒಂದೇ ಚೀಟಿ ತೋರಿಸ್ತೀನಿ, ಅದಾದ್ಮೇಲೆ ಅವ್ರ ಹಣೆ ಬರೋ ಒಂದು ಚೀಟಿ ಒಳಗೆ 5 ಕ್ವಶನ್ ಇರ್ತವೆ, ಅದ್ರೊಳಗಡೆ ಒಂದು ಪಿಕ್ ಮಾಡ್ಬೇಕು. ನೋಡೋಣ ಅಂತ ಎಲ್ಲರೂ ಇಲ್ಲ ಅದರ ಒಬ್ಬರನ್ನ ಕರ್ಕೊಂಡು ಹೋಗೋಣ. ಫಸ್ಟ್ ನಮ್ಮ ಪಜ್ಜನ ಕರ್ಕೊಂಡು ಹೋಗೋಣ. ಬಾ ಪಜ್ಜು, ಚಾಲೆಂಜ್ ಸ್ಟಾರ್ಟ್ ಆಗೈತೆ ರೀ. ಏನು ಟಾಪಿಕ್ ಏನು ಮಾತಾಡೋಕಂತ ಪಜ್ಜ ಏನಾರ ಒಂದು ಸಾಂಗ್ ಆಡಬೇಡ ಪೂರ ಕಂಡು ಹಿಡ್ದವ್ರಿಗೆ ನಮ್ಮ ಕಡೆದ ಒಂದು ಏನೋ ಟ್ರೀಟ್ ಕೊಡ್ಸೋಕೆ ವಿಚಾರ ಮಾಡೋಣ ಅಂತ ನೋಡ್ರಿ. ಅವ್ರು ಏನು ಮಾಡಿದ್ರು ಇಷ್ಟೊತ್ತನ ಏನು ನೋಡಕತ್ತಿದ್ದಿ ಮತ್ತೆ. ಎಲ್ಲ ಕನ್ನಡ ಪ್ರೇಮಿಗಳಿಗೆ ಈ ನಿಮ್ಮ ಒಳ್ಳೆ ಹುಡುಗನಿಂದ ನಮಸ್ಕಾರ ಅಂತ ಹೇಳ್ತಾ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಜೋರಾಗಿ ಅಳುವ ಕಂಡ ಇವಳನ್ನ ಕಂಡಾಗಿಂದ ಮೈ ತುಂಬ ನಗುವೆ ಚಂದ ನೋಡೋ ಗೋವಿಂದ ಗೋವಿಂದ ರಾತ್ರಿಲಿ ಕಾಣ. ಸೊ ಫ್ಯಾಮಿಲಿ, ಈ ವ್ಲಾಗ್ ಏನು ಪ್ಲ್ಯಾನ್ ಮಾಡಿವಿ ಅಂದ್ರೆ ಸ್ಪೈಕ್ ಗೇಮ್ ಚಾಲೆಂಜ್ ವ್ಲಾಗ್ ಮಾಡ್ಬೇಕಂತ ಮಾಡೀವಿ. ಸೊ ವ್ಲಾಗ್ ಹೆಂಗೆ ಬರ್ತೈತಿ ಅಂತ ತೋರಿಸ್ತೇನೆ ಅಂತ. ಒಟ್ಟು ಎಡಿಟ್ ಏನು ಮಾಡೋಂಗಿಲ್ಲ. ಸೊ ಗಿಡದಾಗ ನೀರು ನಿಂತವ್ರಿ, ಹಿಂಗೆ ಅಲ್ಲಾಡಿಸಿ ಬಿಡಾಕತ್ತವ್ರಿ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಸೊ ಇಲ್ಲಿ ನಿಂದ್ರು ಅಂದ್ರೆ ಒಟ್ಟು ನಿಂದ್ರವಲ್ರಿ ಪಜ್ಜ, ಬರೀ ಆ ಕಡೆ ಈ ಕಡೆ ಅಡ್ಡಾಡಕತ್ತಾನ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊತೀವಿ. ಸೊ ಗೇಮ್ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಅದು ಏನಂದ್ರೆ ಒಂದು ಸ್ಪೈಕ್ ಗೇಮ್ ಅಂತ. ಗೇಮ್ ಹೆಂಗಿರ್ಬೇಕಂದ್ರೆ ಯಾವ ಥರ ಹೋಗ್ತೈತಿ ಗೇಮ್ ಅಂದ್ರೆ ಒಂದೇ ವರ್ಡ್ ಒಂದು ಅಷ್ಟು ಚೀಟಿ ಒಳಗೆ ಬರೆದಿರ್ತೀನಿ. ಆ ವರ್ಡ್ ರಿಪೀಟ್ ಮಾಡ್ಬೇಕು. ರಿಪೀಟ್ ಮಾಡಿದ್ಮ್ಯಾಗ ನೀವು ಅಪೋಸಿಟ್ ಇದ್ದವ್ರು ಕಂಡು ಹಿಡಿಬೇಕು. ಈಗ ಈ ಅಣ್ಣ ಒಂದು ಏನೋ ರಿಪೀಟ್ ಮಾಡಿರ್ತಾರೆ, ಅದನ್ನು ಉಳಿದವ್ರು ಕಂಡು ಹಿಡಿಬೇಕು. ಆ ವರ್ಡ್ ಇದಕ್ಕೆ ನೀವು ಸ್ಪೈ ಅಂತ ಚಾಲೆಂಜ್ ಕೊಟ್ಟಿದ್ದ ಅಂತೇಳಿ. ಇಲ್ಲಿ ಬಾ ಅಂತಂದು ಎಕ್ಸಾಂಪಲ್ ಅನ್ಕೋರಿ. ಈಗ ಮಾತಾಡ್ಕೊಂಡು ನಿಂದಿರ್ಬೇಕು ಒಂದು 5 ರಿಂದ 10 ನಿಮಿಷ. ಅದ್ರೊಳಗೆ ಈಗ ನನಗೆ ಚಾಲೆಂಜ್ ಏನು ಬಂದಿದ್ದ ಇಲ್ಲಿ ಬಾ ಅನ್ನೋದು ಐತಿ. ಸೊ ಅದನ್ನು ನಾನು 5 ಸಲ ಹೇಳಿರ್ತೀನಿ, ಅದನ್ನು ನೀವು 4 ಮಂದಿ ಕಂಡು ಹಿಡಿಬೇಕು. ಅದು ಏನು ಚಾಲೆಂಜ್? ಹಾಂ, ಒಟ್ಟು 5 ಸಲ ಅಂತ ಇರೋಲ್ಲ, ಅದು ಎಷ್ಟು ಸಲ ಇರ್ತೈತೆ ಅದಕ್ಕೆ ಬಿಟ್ಟಿದ್ದೆ. ಅದ್ರ ಚೀಟಿ ಒಳಗೆ ಬರ್ದಿರ್ತೀನಿ ರಿಪೀಟೆಡ್ ವರ್ಡ್ಸಿಗೆ. ಸೊ ಇದಕ್ಕೆ ಸ್ಪೈ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಅಂತ ಇವಾಗ. ಆ್ಯಂಡ್ ಒಬ್ಬೊಬ್ಬರಿಗೆ ಕರ್ಕೊಂಡೋಗಿ ನಿಮ್ಗೆ ಯಾವ ಚಾಲೆಂಜ್ ಬೇಕಂತ ನೀವೇ ಎಕ್ಸೆಪ್ಟ್ ಮಾಡ್ಕೊರಿ. 5 ಚೀಟಿ ಅದಾವು, 5 ಚೀಟಿ ಒಳಗೆ ನೋಡೋಣ ಅಂತ. ಅದು ಅಲ್ಲೋರಿ ಅವ್ರು ಹೆಂಗೆ ಬಗ್ಗೆ ನಿಂತಾರೆ. ಸೊ ಫ್ಯಾಮಿಲಿ ಇವಾಗ ಒಬ್ಬರನ್ನ ಕರ್ಕೊಂಡೋಗಿ ಅವ್ರಿಗೆ ಏನೇನು ಟಾಸ್ಕ್ ಬರ್ತೈತೆ ಅವ್ರವ್ರು ಬಿಟ್ಟಿದ್ದು ಅವ್ರು ಯಾವುದಾದ್ರೂ ತೊಗೊಲಿ. ಒಬ್ರಿಗೆ ಒಂದೇ ಚೀಟಿ ತೋರಿಸ್ತೀನಿ, ಅದಾದ್ಮೇಲೆ ಅವ್ರ ಹಣೆ ಬರೋ ಒಂದು ಚೀಟಿ ಒಳಗೆ 5 ಕ್ವಶನ್ ಇರ್ತವೆ, ಅದ್ರೊಳಗಡೆ ಒಂದು ಪಿಕ್ ಮಾಡ್ಬೇಕು. ನೋಡೋಣ ಅಂತ ಎಲ್ಲರೂ ಇಲ್ಲ ಅದರ ಒಬ್ಬರನ್ನ ಕರ್ಕೊಂಡು ಹೋಗೋಣ. ಫಸ್ಟ್ ನಮ್ಮ ಪಜ್ಜನ ಕರ್ಕೊಂಡು ಹೋಗೋಣ. ಬಾ ಪಜ್ಜು. ಪಜ್ಜನ ಕರ್ಕೊಂಡು ಬಂದಿದ್ದಾಗೈತಿ. ಒಂದೇ ಚೀಟಿ ಇವ್ರಿಗೆ ತೋರಿಸೋಣ ಅಂತ. ಅದ್ರೊಳಗೆ ಅದ್ರ ಯಾವ್ದು ತೊಗೊತಾರೆ ಅನ್ನೋದು ಅವ್ರಿಗೆ ಬಿಟ್ಟಿದ್ದು. ನೋಡೋಣ, ಅದಾದ್ಮೇಲೆ ಅವ್ರು ಏನು ಪಿಕ್ ಮಾಡ್ತಾರೆ ಅದು ವಿಚಾರ ಮಾಡೋಣ ಅಂತ ಅದ್ರ ಬಗ್ಗೆ. ಸೊ ಇಲ್ಲೈತೆ ನೋಡ್ರಿ, ಇಲ್ಲೈತೆ ನೋಡಿ ಚೀಟಿ. ಇದು ಚೀಟಿ ಅನ್ನೋಕೆ ನಾ ಕೈಲಿ ಬರ್ದಿಲ್ಲ ರೀ. ಇವ್ರು ಏನು ಮಾಡ್ಬಿಡ್ತಾರೆ, ಎಲ್ಲ ತೆಗೆದು ಓಪನ್ ಮಾಡಿ ಒಗೆದ್ಬಿಡ್ತಾರೆ. ಬೇಡ ಅಂತಂದು ನಾನು ಹಿಂಗೈತಿ ಫೋನ್ದಾಗ ಡಾಕ್ಯುಮೆಂಟ್ ಮಾಡ್ಕೊಂಡು ಬಂದೀನಿ ಅದನ್ನು. ನಮ್ಗೆ ಈಗ ಕ್ವಶನ್ ತೋರಿಸಿದ್ದಾಗೈತಿ. ಆ್ಯಂಡ್ ಅವ್ರೊಂದು ತೊಗೊಂಡ್ರೆ ಅದು ಯಾವುದಂದ್ರೆ 15 ಸೆಕೆಂಡ್ ಒಂದೇ ಕಾಲ ಮೇಲೆ ನಿಂದಿರ್ಬೇಕು. ಅದು ಅವ್ರ ಕ್ವಶನ್ ಆಗಿತ್ತು. ಇದು ಅವ್ರಿಗೆ ಟಾಸ್ಕ್ನೂ ಆಗೈತಿ. ಸೊ ಇವಾಗ ಇವ್ರನ್ನ ಕಳ್ಸೋಣ ಮತ್ತು ಬೇರೆದವ್ರನ್ನ ಕರ್ಸೋಣ ಅಂತ. ಪಜ್ಜುಗಂತೂ ಅದು ಬಂದಿದ್ದಾಗೈತಿ. ಇವಾಗ ನೆಕ್ಸ್ಟ್ ನಮ್ಮ ಹೇಮಂತ್ ಅಣ್ಣ ಬಂದ್ರೆ ಅವರಿಗೆ ಇದು ಕ್ವಶನ್ ಐತಿ, ಯಾವುದಾದ್ರೂ ಒಂದು. ಸೊ ಫ್ಯಾಮಿಲಿ ಇವರಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾಗೈತಿ. ಇವರು ಜಾಸ್ತಿ ಟೈಮ್ ಉಗುಳೋ ತೊಗೊಂಡ್ರೆ. ಸೊ ನೋಡೋಣ ಅಂತ ಯಾರು ಕಂಡು ಹಿಡಿತಾರೋ ಇಲ್ಲ. ನಾನು ಆನ್ಸರ್ ಮಾಡಲ್ಲ ರೀ ಆ ಟೈಮ್ದಾಗ. ಇಲ್ಲೇ ಉಗುಳ್ಬಿಟ್ರವ್ರೆ ಹಂಗಿಲ್ರಿ. ಅದು ಮೇನ್ ಟಾಸ್ಕ್. ಅಲ್ಲಿ ಹೋಗಿ ಇನ್ನೇನು ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಇವ್ರು ಹೇಮಂತ್ ಅಣ್ಣ ಕಳಿಸಿದ್ದಾಗೈತಿ. ನಮ್ಮ ರಾಘವಣ್ಣ ಬಂದಾರ, ಅವ್ರಿಗೂ ಎಕ್ಸ್ಪ್ಲೇನ್ ಮಾಡೋಣ ಅಂತ. ಎಕ್ಸ್ಪ್ಲೇನ್ ಮಾಡಿದ್ಮ್ಯಾಗ ಅವ್ರು ಯಾವ ತೊಗೊಂತಾರೆ ಡೈರೆಕ್ಟಾಗಿ ಹೇಳ್ತೇನೆ ಅಂತ. ಫ್ಯಾಮಿಲಿ ರಾಘವಣ್ಣಂದೂ ತೊಗೊಂಡ್ರೆ ಒಂದು ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಅದೇನಂದ್ರೆ 2 ರಿಂದ 4 ಪ್ಲೇಸ್ ಚೇಂಜ್ ಮಾಡೋಕೆ ಅವ್ರು ಮೀನ್ಸ್ ಅಲ್ಲಿ ಹೋಗಿಂದ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅದನ್ನು ಫ್ಯಾಮಿಲಿ ಇವರಿಗೂ ಎಕ್ಸ್ಪ್ಲೇನ್ ಮಾಡಿದ್ದಾಗೈತಿ. ಇವರು 5 ಟೈಮ್ ವಾಚ್ ಇಲ್ಲ 5 ಟೈಮ್ ಮೊಬೈಲ್ ನೋಡ್ಬೇಕಂತ 4 ಕ್ವಶನ್ ಅರೈಸ್ ಮಾಡಿದ್ದೆ. ಸೊ ಅದನ್ನ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ಕೊಂಡ್ರೆ ಈಗ ಇವರಿಗೂ ಕಳ್ಸೋಣ. ಲಾಸ್ಟ್ ಇನ್ನೊಂದು ಚೀಟಿ ಐತಿ, ಅದನ್ನು ನಾನು ತೊಗೊತೀನಿ. ಮೀನ್ಸ್ 5 ಜನ ಕರೆಕ್ಟ್ ಆಗ್ತೈತಿ. ಸೊ ನಮ್ಮ ಕ್ವಶನ್ಸ್ ಏನೇನದು ಅಂದ್ರೆ 3 ಟೈಮ್ ಯಾರ ಮೇಲಾದರೂ ಕಲ್ಲು ಒಗಿಬೇಕಂತ ಐತಿ. ಬ್ರೋ ಅನ್ನೋ ಪದ 3 ಟೈಮ್ ಯೂಸ್ ಮಾಡ್ಬೇಕು ಅನ್ನೋದೈತಿ. ವಾಟರ್ ಬಾಟಲ್ ಪ್ಲೇಸ್ ಚೇಂಜ್ ಮಾಡ್ಬೇಕು ಅನ್ನೋದೈತಿ. ಒಂದು ಸಾಂಗ್ ಯಾವುದಾದ್ರೂ ರಿಪೀಟ್ ಮಾಡ್ಬೇಕು ಅನ್ನೋದೈತಿ. ಸೊ ನಾನು ಯಾವ್ದು ತೊಗೊಲ್ಲಪ್ಪ ಅಂದ್ರೆ ವಾಟರ್ ಬಾಟಲ್ ಪ್ಲೇಸ್ ಚೇಂಜ್ ಮಾಡೋದು ತೊಗೊತೀನಿ ಅಂತ. ಅಲ್ಲಿ ಹೋಗಿ ಅಂದ್ರೆ ಒಂದು 2 ಲೀಟ್ರ್ ವಾಟರ್ ಬಾಟಲ್ ಐತಿ, ಅದನ್ನ ಕುಡ್ದಂಗೆ ಮಾಡಿ ತೆಗೆದು ಇಡೋದು ಮಾಡೋಣ. ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಣ ಅಂತ ಹೋಗಿ ಇನ್ನೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಎಲ್ಲರಿಗೂ ಅವ್ರವ್ರದ್ದು ಏನೇನೈತೆ ನಂಗೆ ಗೊತ್ತಿಲ್ಲ, ವಿಚಾರ ಮಾಡೋಣ ಅದ್ರ ಬಗ್ಗೆ. ಸೊ ಇವಾಗ ಮತ್ತೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಒಂದು ಟಾಪಿಕ್ ಬಗ್ಗೆ ಏನಾದ್ರು ಮಾತಾಡ್ತಿರ್ತೀವಿ, ಅದ್ರ ಮೇಲೆ ಸುಮ್ಮನೆ ರ್ಯಾಂಡಮಾಗಿ ಮಾತಾಡ್ತೀವಿ. ಸೊ ಅದು ಗೇಮ್ ಹಂಗೆ ಸ್ಟಾರ್ಟ್ ಇರ್ತೈತಿ. ಅವ್ರು ನೆಕ್ಸ್ಟ್ ಏನೇನು ಮಾಡ್ತಾರೆ ಅವ್ರವ್ರಿಗೆ ಬಿಟ್ಟಿದ್ದು. ಸ್ವಲ್ಪ ನೀರು ಕುಡಿದು ಬರ್ತಾರ್ರಿ ನಾನು ಬ್ರೋ. ಬಾಲ್ಕೋಟ್ ಹೆಂಗೈತಿ? ಬಾಲ್ಕೋಟ್ ಹೆಂಗೈತಿ? ಚಲೋ ಐತಿ. ನಾನು ಅಲ್ಲೇ ಹಚ್ಕೊಂಡು ಮಾಡೀನಿ MBA ಬಸವೇಶ್ವರ ಹಚ್ಚಿದ್ರೆ ಡಾಮ್ಸ್ ಯಾವುದು ಡಾಮ್ಸ್ ಅಂದ್ರೆ ಬಸವೇಶ್ವರ BV ಒಂದೈತಿ, ಡಾಮ್ಸ್ ಒಂದೈತಿ, BV ಒಂದೈತಿ, ಡಾಮ್ಸ್ ಒಂದೈತಿ. ಹಾಂ, ಡಾಮ್ಸ್ ಐತಿ. ಫುಲ್ ಸ್ಟ್ರಿಕ್ಟ್ ಹೆವಿ ಐತಿ. ಇಲ್ಲ ಫೀಸ್ ಹೆಂಗಿರುತ್ತೆ ಬ್ರೋ ಅಲ್ಲಿ? ಫೀಸ್ ಹೆಂಗಿರುತ್ತೆ ಬ್ರೋ ಅಲ್ಲಿ? ಫೀಸಲ್ಲೇ 140 ಇದ್ದಂಗೆ ಐತೆ. 140 ಭಾಳ ಇಲ್ಲ ಅಷ್ಟೈತೆ. ಹಂಗೈತೆ ಕಳಿಸ್ತಾರೆ ನಿಮಗೆ. ರಜಾ ಚೊಕ್ಕದ ನೋಡೇನಿ ಇನ್ನೇನು ಬಿಡಪ್ಪ ಇದಕ್ಕೆ ಓಕೆ.
ಏನ್ ಬ್ರೋ ದೊಡ್ಡವ್ರು ಹಾಕಿರಿಗಲ್ಲ ಹ್ಞೂ ಬ್ರಾ ಏ ಅಲ್ರಿ ಮೊದಲು ಫೋನ್ ಹಚ್ಚ ಬ್ರೋ ಅಂತಿದ್ದ ಈಗ ಅನ್ನಂಗಿಲ್ಲ ಈಗ ಹೇಳ್ರಿ ದೊಡ್ಡವ್ರಾಗ್ಯಾರ ಈಗ ಅವ್ರು ಬ್ರೋ ಅನ್ನಲ್ಲ ಈಗ ಅಣ್ಣ ಹಾಂ ಫೋನ್ ಎತ್ತಂಗಿಲ್ಲ ರೀ ಯಾಕೆ ಹೇಳ ಗುಡೂರ್ಗೆ ಹೊಂಟ್ರಿ ಕಾಲೇಜಿಗೆ ಎಲ್ಲಿ ಹೊಂಟ್ರ ಗುಡೂರು ಯಾಕೆ ಕೊಟ್ರಿ ಇಲ್ಲಿ ಯಾಕೆ ಕೊಟ್ರಿ ಇಲ್ಲಿ ಬಿಟ್ರು ಹೊಂಟ್ರ ಅಲ್ಲೇನಿತ್ತು ಕಾಲೇಜು ಐತ್ರಿ ಅಲ್ಲಿ ಒಳಗೆ ಯಾವ್ದು ಐತೆ ಒಂದು ಒಳಗೆ ಐತೆ ಒಂದು ಒಳಗೆ ಕರೆ ಸುಳ್ಳು ನಂಗೇನು ಗೊತ್ತಾಗಲಿಲ್ಲ ಚಾಲೆಂಜ್ ಸ್ಟಾರ್ಟ್ ಆಗೈತೆ ರೀ ಚಾಲೆ ಸ್ಟಾರ್ಟ್ ಆಗೈತ್ರಿ ಏನ್ ಟಾಪಿಕ್ ಏನ್ ಮಾತಾಡೋಕೆ ಅದ ಗೊತ್ತಾವ ನನಗೆ ಯಾಕಂತ ಪಜ ಏನಾರ ಒಂದು ಸಾಂಗ್ ಆಡ್ಬೇಳೆ ಪೂರ ಸಾಂಗ ಸಾಂಗ್ ಉಲ್ಲಾಸದ ಹೂ ಮಲೆ ಉಲ್ಲಾಸದ ಉಳ್ಳಾಗಡ್ಡಿ ಬ್ರ ಆಡ್ಬೇಕ ಮಸ್ತ್ ಆಡ್ತೀನಿ ನೀನು ಪ್ರೀತಿ ನೀವು ಆಡ್ರಿ ನಂಗೆ ಆಡಕ್ಕೆ ಬರಂಗಿಲ್ಲ ಇಲ್ಲ ಒಂದೊಂದು ಟಾಪಿಕ್ ಅರ ಕೊಡ್ರಿ ಟಾಪಿಕ್ ನಾವು ಕೊಡಲ್ರಿ ನೀವು ಡಿಸೈಡ್ ಮಾಡ್ಕೋಬೇಕು ಮೈಕಿದ ಡಿಸೈಡ್ ಮಾಡ್ಕೋಬೇಕು ಮೈಕಿದ ಡಿಸೈಡ್ ಮಾಡ್ಕೋಬೇಕು ಮೈಕಿದಾಗ ಆಡ್ತೇನೆ ಆಡ್ರಿ ಇಲ್ಲಿ ಬ್ಯಾಡ್ರಿ ಅದು ಇಲ್ಲೇ ಇರ್ಲಿ ಆಡ್ರಿ ಇತ್ತಲ್ಲ ಅಲ್ಲಿ ಅದು ಚಲೋ ಇಲ್ರಿ ಅದು ನಮ್ದು ಸ್ವಲ್ಪ ನಾವು ಈಗ ಬಿ ವಿ ಎಸ್ ಹಾಕಿ ಇಬ್ರು ಅದಕ್ಕೆ ಹಿಂಗೆ ಬ್ರೋಸ್ ಸೇಮ್ ಹಿಂಗೆ ಬ್ರೋಸ್ ಬ್ರೋಸ್ ನೀವೆಲ್ಲ ಈಗ ಬಿಸ್ನೆಸ್ ಮ್ಯಾನ್ ಎಂಟರ್ಪ್ರಿನರ್ ಏನು ಹೇಳಿದ್ರು ಅಲ್ಲಿ ಪಜ ಮತ್ತೆ ಪಾರ್ಟಿ ಅಲ್ಲೇ ಪಜ ಬೇಡ ನಾವಿಲ್ಲ ಆರ್ಡರ್ ಮಾಡೋಣ ಅಂಗಡಿ ಸಿಗ್ತಾವ ಏನ್ ಬ್ರೋ ನೀವು ನಮ್ಮಂತ ಬಡ್ರ ಅಲ್ರಿ ಅಣ್ಣ ಅಂತಾನೆ ಒಂದು ಬ್ರೋ ಅಂತೀವಿ ನಾವು ಬಾಯ್ ಬಿಟ್ಟು ಏನ್ ಒಂದು ಪಡ್ಸಂಗಿಲ್ಲಪ್ಪ ಹೆಂಗೆ ಅಂತೀನಿ ನೆಕ್ಸ್ಟ್ ಹೋಲ್ಬಿಡ್ಲೆ ಪಜ ಕಾಲು ಕೆಳಗೆ ಬಿಡು ವೈಕಂತ ಹೋಗ್ಲತ್ತಾಗ ಪ್ರಾಕ್ಟೀಸ್ ಮಾಡಕತ್ತಾನ ಹೊಸ ಬಿಸ್ನೆಸ್ಸಿಗೆ ಮನಿಲ್ಲೇ ಕಾಲು ಇದು ಒಳ್ಳೆತಿಲ್ಲ ಅದನ್ನು ಮನಿಲ್ಲೇ ಕಾಲು ಇದು ಒಳ್ಳೆತಿಲ್ಲ ಅದನ್ನು ಅಬ್ಬಬ್ಬಬ್ಬಬ್ಬಾ ಒಂದು ಆರ್ಮಿ ಶಾಸ್ತ್ರ ಒಂದು ಆರ್ಮಿ ಶಾಸ್ತ್ರ ಬಡ ಬಡ ತೋರಿ ಒಂದಾತು ಒಂದು ಆರ್ರಿ ಯಪ್ಪೋ ಮುಗಿತು ಕತೆ ಪಜ್ಜ ನೆಕ್ಸ್ಟ್ ಬಿಸ್ನೆಸ್ ಪ್ರಾಕ್ಟೀಸ್ ಅದು ಈಗ ನಿಂದ್ರ ಬಿಸ್ನೆಸ್ ಅಂದ್ರು ನೀನು ಐತಾರ್ಕೊಮ್ಮೆ ಹೋಗಿ ಎಲ್ಲಿ ಮಠ ತ್ಯಾಕ ಸೋಮವಾರಕೊಂಬ್ರಿ ಮಠ ಹೌದು ಆಯ್ತಾರೇನು ಇದ್ರ ತ್ಯಾಕ ನೀವು ಓದಿತೀರ ನನಗೆ ಚಪ್ಪಲ್ ಗಿಪ್ಪಲ್ ಹಾರಿಗಿರಿ ಹಿಂಗ ಅದ ಎಲ್ಲ ನನಗೆ ಅದಕ್ಕೆ ನೀವು ಒಬ್ಬನೇ ಇಲ್ಲಿಗ ನಿಂತಿದ್ದಿಲ್ಲ ನಾವು ಚಂದಾಗ ಎರಡು ಕಾಲ ಮೇಲೆ ನಿಂತಿಲ್ಲ ಎರಡು ಕಾಲು ನೋಸಿದ್ರಿ ಎರಡು ಕಾಲ ಮೇಲೆ ಎರಡು ಕಾಲ ನಿಂದಿರ್ತೇನೆ ಈಗ ನಿಂದಿರ್ತೇನೆ ಈಗ ಅಂದ್ರ ನಕಲಿ ಮಾಡ್ತೀರೇನ ಏನು ಅಲ್ಲ ಪಜ್ಜ ಏ ಹಲ್ಕಡ್ ಬೇಕಾದ್ ಮಾತಾಡ್ರಿ ನೀವು ಬಾರಿ ಹಿಂಗ ಆಗ್ಬಿಡೋದು ಪೂರ ಅದಕ್ಕೆ ಬೀಪ್ ಹಾಕ್ರಿ ಏ ಹಾಕಲ್ರಿ ಇಲ್ಲ ಮತ್ತೆ ಬ್ರೋ ಏನಾಗತ್ ಬಿಡಪ್ಪ ಜೀವನದಾಗ ಏನೈತಿ ಏ ಉತ್ತರ ಈಗ ಅಲ್ ಬ್ರೋ ಈಗ ಹಂಗಿದ್ರೆ ಆಡ್ಬೇಕಾರ ಒಂದು 10 ನಿಮಿಷದ ಅಲ್ರಿ ಅಲ್ಲ ಬ್ರೋ ಈಗ ಹೆಂಗಿದ್ರು ಉತ್ತರ ಕರ್ನಾಟಕದವ್ರ ಬರೀ ಹಲ್ಕಡ್ ಮಾತಾಡ್ತಾರ ಫೇಮಸ್ ಆಗ್ಯಾರ ಅಂತಾರ ನಾವ್ ಯಾಕೆ ಬಿಡ್ಬೇಕು ಹೇಳ ಅವರು ಇಲ್ರಿ ನಾವ್ ಒಟ್ಟ ಹಲ್ಕಡ್ ಇಲ್ಲಿ ಮಾತಾಡಂಗಿಲ್ರಿ ಮಾತಾಡಿದ್ರೆ ಬೀಪ್ ಹಾಕಿರ್ತೀವ್ರಿ ಮತ್ತೆ ಯಾರು ತಪ್ಪು ತಿಳ್ಕೊಬೇಡ್ರಿ ಹಿಂಗೆ ನೋಡ್ರಿ ನಂದೊಂದು ರೀಲಿಗೆ ಬೀಪ್ ಸೌಂಡ್ ಹಾಕೋದೈತಿ ನಮ್ ಬ್ರೋದ್ ಹಾಕಿಬಿಡ್ತೀನಿ ನಾಳೆ ಸಿನಿಮಾಗಿ ಮ್ಯಾಕಿಂತ್ರಿ ಒಂದ ಬೀಪ್ ಸೌಂಡ್ ಫುಲ್ ಟ್ರೋಲ್ ಮಾಡಿಬಿಡುವನ ಹಲೋ ಮೈಕ್ ಆನ್ ಐತಿ ಪಕ್ಕ ಆನ್ ಐತ್ಲಿಪ್ಪ ಅವ್ರ ಆನ್ ಮಾಡಿ ಕೊಟ್ರ ಆನ್ ಐತ್ರಿ ಆನ್ ಮಾಡೇ ಕೊಟ್ರ ಗೇಮ್ ನೋಡ್ಕೊಂಡು ಹಲೋ 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 1 2 3 ಅಲ್ಲಿ ಹಿಂಗ 1 2 3 ಒಂದಿರ್ತದ ಈಗ ಬ್ರೋ ಬ್ಯಾಡ ಬ್ರೋ ಏ ಸುಮ್ ಬಾರ್ಡರ್ ಮಂದಿ ಏನೋ ಯೂಟ್ಯೂಬ್ ಮಾಡ್ಬೇಕಂತ ಮಾಡತ್ತೀವಿ ಆಡೋದ್ರಿ ಮಂಕರ್ ಸ್ಪೀಕರ್ ಐತ್ರಿ ಡೈರೆಕ್ಟ್ ಬ್ಯಾಡ್ರಿ 20 ರೂಪಾಯಿ 45 ರೂಪಾಯಿ ನಮ್ಮ ಮುತ್ತೇನ್ ಕರ್ಕೊಂಡು ಹೋಗಿ 20 ರೂಪಾಯಿ ಕೊಡಿಸಿದ್ದ ಅದು ಮೊದ್ಲ ಇದ್ರಾಗ ತೊಗೊಂಡಿನ್ರಿ ಕಂತ ಮ್ಯಾಗ ತಿಂಗಳ 100 ರೂಪಾಯಿ ಕಟ್ಬೇಕನ ಡೌನ್ ಪೇಮೆಂಟ್ ಅಲ್ಲ ಹಿಂಗ್ ತೆಗಿಯ ತಗೊಂಡೆ ಬರೇ ಹಿಂಗ ಮಾಡಿರ್ಬಾರ್ದು ಫೋಲ್ಡ್ ತಗೊಂಡೆ ನಾವು ಆಟೋಮೆಟಿಕ್ ರೊಕ್ಕ ಕಟ್ಟಾಗ್ತಾವ ಕಂತಿಂದ ಎಷ್ಟು ರೂಪಾಯಿ ಅವ್ರ ಎಟ್ರ ಕಟ್ ನೋಡ್ಕೋದಿ 4000 ರೂಪಾಯಿ ಕಟ್ಟಾಗತ್ತ ಹಳೆ ಜನ್ರೇಷನ್ ಅದ ಈಗ ಹೊಸ ಜನ್ರೇಷನ್ ಹಿಂಗ್ ತೆಗ್ಯದ ಅಥವಾ ಹಿಂಗ್ ತೆಗ್ಯದ ಹಳೆ ಜನ್ರೇಷನ್ ಅದು ಫೋನಾರಲ್ಲ ಮಾಡ್ಬಿಟ್ರೆ ಬಂದ್ಬಿಡ್ತು ಮಾಡಿ ನೋಡಮ್ ಹೆಂಗ್ ಬರ್ತ ಈಗ ತಂದಿಲ್ಲ ಅಲ್ಲೇ ಬಿಸ್ಲಿ ಕಾಣಲ್ಲ ಸೆನ್ಸರ್ ಇಲ್ಲ ಆಫ್ ಆಗಿ ಸೆನ್ಸರ್ ಐತಿ ನಾವು ಕಾಣ್ತೀವಿ ಅಂತ ಡೌಟ್ ಐತಿ ನಿಮಗೆ ಇಲ್ಲಿ ಕಾಣತ್ರಿ ಇಲ್ಲಿ ಬರೋಬ್ಬರಿ ದೇಖ್ಲಕ್ಕೆ ಇಲ್ಲ ಬ್ರೋ ಕಾಣ್ತಾವ್ರಿ ನಾನು ಕಾಣ್ತಾವ ಹ್ಞೂ ಬ್ರಾ ಅಜ್ಜ ಕಾಣ್ತಾರನ್ರಿ ಈಗ
ಪಜ್ಜ ಇಲ್ಲದಾನ ಇಲ್ರಿ ಇಲ್ಲಿ ಹಾಂ ಈ ಕಡೆ ಬಂದ ಈಗ ಇಲ್ಲದಾನಲ್ರಿ ಪಜ್ಜು ಫ್ಯಾನ್ಸ್ ಆಗ್ಯಾರ್ರಿ ಭಾಳ ಮಂದಿಗೆ ನಿನ್ನ ಒಬ್ರು ಬೆಳಿಗ್ಗೆ ಒಂದು ಯಾವ್ದು ಬೈತಲ್ಲ ಹಾಂ. ಒಂದು ಗೆರೆ ಎರಡು ಗೆರೆ ಲೈನ್ 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 ಎರಡು ಲೈನ್ ಟೈಮ್ ನೋಡ್ರಿ ಟೈಮಾ 1 11 6 7 8 9 10 11 6 4 5 ನಿಮಿಷ ಆಯ್ತು ನೋಡ್ರಿ ಆಯ್ತು ಈಗ. 10 ಒಂದು 11 6 4 10 ಬ್ರೋ ಏನು ಬ್ರೋ 6 4 10 ರೀ 10 ಆಗತ್ತನ್ರಿ ಅದು ಹಾಂ ರೀ ಚೇಂಜ್ ಮಾಡ್ಬಿಟ್ಟಾರ ನೋಡ್ರಿ ಅವ್ರು ದಸ್ ಆಗುತ್ತಾ ಬ್ರೋ ಈಗ ಬ್ರೋ change ಆತದ. ಬ್ರೋ ಬಾರ್ಡರ್ ಮಂದಿ ಇದೀವಿ ಬ್ರೋ ಹೊಟ್ಟೆ ಹಾಕೋರಿ ಫೋನ್ ಹಚ್ಲಿಲ್ಲ ನಮ್ಗೆ ಅವ್ರು ಈ ಚಾಲೆಂಜ್ ಸಾಕು ಇಲ್ಲಿಗೆ ಯಾರ್ಯಾರು ಸ್ಪೈ ಅಂತ ನೀವು ಕಂಡಿಡ್ರಿ ನಾನು ಯಾರಿಗೂ ಹೇಳಲ್ಲ ಇವ್ರದ್ದೇನು ಸ್ಪೈ ಅಂತ ನೀವು ಯಾರು ಮೂವರ್ದಾಗ ಹೇಳ್ರಿ ಸೊ ಈ ವಿಡಿಯೋ ನಾನು ಎಲ್ಲಿ ಕಟ್ ಮಾಡೋಂಗಿಲ್ಲ ಹಂಗೆ ಡೈರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವಾಗ ಇವರಿಗೆ ಸ್ಪೈಗೆ ಒಂದು ಏನೋ ಚಾಲೆಂಜ್ ಕೊಟ್ಟಿದ್ವಿ ಸೊ ಇವ್ರದ್ದು ಏನು ಚಾಲೆಂಜ್ ಅಂತ ಇವ್ರು ಮೂವರ್ದಾಗ ಕಂಡಿಡಿಬೇಕು ಕಂಡಿಡ್ದವ್ರಿಗೆ ನಮ್ಮ ಕಡೆದ ಒಂದು ಏನೋ ಟ್ರೀಟ್ ಕೊಡ್ಸೋಕೆ ವಿಚಾರ ಮಾಡೋ ಅಂತ ನೋಡ್ರಿ ಕುಲು ಹೇಳಿ ಪಟ್ ಹೇಳ್ರಿ ಹಾಂ ಪಟ್ ಹೇಳ್ರಿ ನೋಡಿ ಅಲ್ಲ ಮುಗಿದ್ರಿ ಬೈ ಚಾಲೆಂಜ್ ಮುಗಿದ್ರಿ ನೀವು ಹೇಳ್ರಿ ಈಗ ಮುಗೀತು ಅವ್ರದ್ದು ನಿಮ್ದು ಹೇಳ ಅವ್ರು ಏನು ಮಾಡಿದ್ರು ಇಷ್ಟೊತ್ತನ ಏನು ನೋಡಕತ್ತಿದ್ದಿ ಮತ್ತೆ ನಮ್ದ್ರಾಗ ದುರ್ಕೊಂಡ್ಬಿಟ್ಟಿದ್ದೀನಿ ನಾವು ಗೊತ್ತಾಗವಲ್ತು ಹೇಳ ಶಪಡ ನಮಸ್ಕಾರ ಸೊ ಫೈನಲಿ ಹೇಮಂತ್ ಅಣ್ಣಂದು ಯಾರು ಕಂಡು ಹಿಡಿಲಿಲ್ರಿ ಇವ್ರು ಅವರ ಹೇಳ್ಬಿಡ್ತಾರೆ ಏನು ಹೇಳ್ರಿ ಉಗಳಾಕತ್ತಿದ್ದೆ ನಾನು ಒಳ್ಳ ಮುಳ ಎದ್ರ ಒಂದು ಆಗಳೆ ಏನು ತಿಂದೆ ಅಂದ್ರೆ ನಾರ್ಮಲ್ ನನಗೆ ಇದ್ರಾಗ ಊಟ ಮಾಡ್ಲಿಕ್ಕಂದ್ರೆ ಭಾಳ ಜೋಲ್ ಬರುತ್ತಾ ಅದಕ್ಕೆ ಅವ್ನಿಗೆ ಫಸ್ಟಿಗೆ ಹೇಳಿದ್ದೆ ಯಪ್ಪ ನಂಗೆ ಹೊಟ್ಟೆ ಭಾಳ ಸರ ಜೋಲ್ ಬರುತ್ತೆ ನೋಡಿ ಅಂತ ಫಸ್ಟಿಗೆ ಹೇಳ್ಬಿಟ್ಟಿದ್ದೆ ನನಗೆ ಅದಕ್ಕೆ चीटिंग करता है तू चीटिंग करता है तू ಇವ್ರದಂತೂ ಯಾರು ಹೇಳಿಲ್ರಿ ಸೊ ನೆಕ್ಸ್ಟ್ ಇವ್ರದ್ದು ಏನಿತ್ತು ಹೇಳ್ರಿ ಇವ್ರಿಗೆ 20 ನಿಮಿಷ ಸಹಾಯ ಮಾಡ್ಯಾರ ನಕಲಿ ಮಾಡ್ಯಾರಿ ಅಲ್ಲ ಇವ್ರು ಮುಗಿತ್ರಿ ಮುಗೀತ್ರಿ. ಏನ್ರಿ ಏನು ಇವ್ರಿಗೆ 20 ನಿಮಿಷ ನಕಲಿ ಮಾಡ್ಯಾರಿ ಅವ್ರು ಅದಲ್ರಿ ಕರಣ್ರಿ ಇಲ್ಲಿ ಇವ್ರು ಒಳ್ಳ ಮುಳ ಆ ಕಡೆ ಈ ಕಡೆ ಹೋಗ್ಯಾರ ಒಳ್ಳ ಮುಳ ಆ ಕಡೆ ಈ ಕಡೆ ಹೋಗ್ಬಂದ್ರಿ ಇವ್ರು ಇಲ್ಲ ಹಾಂ ಗೊತ್ತಾದ ಕರೆಕ್ಟ್ ಕಂಡು ಹಿಡಿದ್ರು ಕಂಗ್ರ್ಯಾಚುಲೇಷನ್ಸ್ ನಾನು ಪೊಲೀಸ್ ಆಗ್ಬೇಕಂತ ಮಾಡಿದ್ದೆ ರೀ ಸ್ಟಾರ್ ಕಮಿಟಿದಕ್ಕೆ ಹಾಲಿಲ್ರಿ ಸ್ಟಾರ್ ಕಮ್ಮಿ ಯಾಕೆ ಸರ್ ಅದು ನೋಡೋರು ಬಿಡ್ರಿ ಅವ್ರು ಯಾವ ತಗೊಂಡ್ರೆ ಅದು ಗೌರ್ಮೆಂಟ್ ಕಡೆ ಸ್ಟಾರ್ ಕಮ್ಮಿ ಇತ್ತು ಫ್ಯಾಮಿಲಿ ರಾಘವಣ್ಣಂದ ಹೇಮಂತ್ ಅಣ್ಣ ಕಂಡು ಹಿಡಿದ್ರು ಈಗ ನೆಕ್ಸ್ಟ್ ನಮ್ಮ ಪ್ರೀತಂದ ನಾದ- ಅವ್ರಿಗೇನು ಚಾಲೆಂಜ್ ಇತ್ತು ಅನ್ನೋದು ಒಬ್ಬೊಬ್ರು ಕಡೆ ಕೇಳಮ್ಮ ಫಸ್ಟ್ ಪಜ್ಜನ್ ಕಡೆ ಹೋಗಮ್ಮ ಅವರು ಟೈಮ್ ಮನುಷ್ಯರು 5 ನಿಮಿಷ ಆಗಿಂದ ಬರೋಬ್ಬರಿ ಅದೇ ಹೇಳ್ಯಾರ ಅವರು ಅಲ್ಲ ನಿಮ್ದು ಏನಂತೀರಿ ಅವ್ರಿಗೆ ಏನು ಅನ್ಸಿತ್ತು ಅವ್ರದ್ದೇನು ಸ್ಪೈ ಇತ್ತು ಅವ್ರದ್ದು ಬೇಗ ಹೋಗೋಮಂತೇನ ನಂಗೆ ಅನ್ಸಿ ಮಟ್ಟಿಗೆ ಅದೇ ಇರ್ಬೋದು ಅಲ್ರಿ ಒಟ್ಟ ನಾನು ಅಬ್ಸರ್ವ್ ಮಾಡಿದ್ದು 3 ಒಂದು ಟೈಮ್ನ ಎನ್ಸಾಕತ್ತಿತ್ತು ಇನ್ನೊಂದು ಏನು ಮಾತಾಡಕತ್ತಿದ್ದಿಲ್ಲ ಇನ್ನೂ ಒಂದು ನಾವು ಏನೋ ಮಾತಾಡಿದ್ರು ಸುಮ್ಮನೆ ಇದ್ರು ಅವ್ರು ಚೆನ್ನಾಗಿ ಇದು ಮಾಡಿ ನನಗನ್ಸಿದ ಮಟ್ಟಿಗೆ 3 ಮಂದಿ ಸೋತರ್ರಿ ಅವ್ರದ್ದು ಏನಿತ್ತು ಒಳ್ಳೆ ಮಳೆ ಫೋನ್ ನೋಡ್ಬೇಕು ಅನ್ನೋದಿತ್ತು 2-3 ಸಲ ನೋಡಿದ್ರು ಅವರು ಅದು ಒಂದಿತ್ತು ಅದ ಟೈಮ್ ನೋಡಿ ಟೈಮ್ ಬೇರೆ ರೀ ಫೋನ್ ನೋಡೋದು ಬೇರೆ ಫೋನ್ ನೋಡಿದ್ರಿ ಅವ್ರು ಸೊ ಫ್ಯಾಮಿಲಿ ನಮ್ಮ ಪ್ರೀತು ಅಣ್ಣಂದು ಯಾರು ಕಂಡು ಹಿಡಿಯಲಿಲ್ಲ ರೀ ಅವ್ರು ಅಷ್ಟು ಚಂದ ಮಾಡಿದ್ರು ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ನೆಕ್ಸ್ಟ್ ನಮ್ಮ ಪಜ್ಜು ಭಯಂದು ಯಾರು ಕಂಡು ಅದೇ ನನಗೆ ಹೆಂಗೆ ಇರ್ತೈತೆ ಅನ್ನೋದು ಗೊತ್ತಾಯ್ತು ಮಾಡಿ ನಾ ಅದೇ ಹೇಳಿ ನನಗೆ ನಾನು ಅವರಿಗೆ ಚಾಲೆಂಜ್ ಏನು ಕೊಟ್ಟಿದ್ದೀನಿ 15 ಸೆಕೆಂಡ್ ಒಂದ ಕಾಲಲ್ಲಿ ನಿಂದಿರ್ಬೇಕಪ್ಪ ಅಂತ ಇದ್ದೆ ಹಿಂಗೆ ರೀತಿ ಮನ್ ಕಾಲು ಒಳ್ಳಿತ್ತು ನಾನು ಯಾವಾಗ ಹಿಂಗೆ ಹಿಡ್ಕೊಂಡು ನಿಂತಲ್ಲ ಆವಾಗ ಗೊತ್ತಾಗ್ಬಿಡ್ತು ನನಗೆ ಇವಂದು ಇದಾಯ್ತಲ್ಲ ಅಂತಂದು ನಾ ಆನ್ಸರ್ ಇನ್ನೂ ಯಾರು ಕೇಳಿಲ್ರಿ ಡೈರೆಕ್ಟಾಗಿ ಇವ್ರು ಅದನ್ನ ಆನ್ಸರ್ ಹೇಳಿದಾರೆ ನಂದು ಹೇಳ್ರಿ ಬ್ರೋ ಯಾವಾಗ ಇವ್ರದ್ದು ತೆಗೆದ್ರು ನೋಡ್ರಿ ನೀವು ಫಸ್ಟಿಗೆಲ್ಲ ಬ್ರೋ ಅಂತಿದ್ರಿ ಈಗ ದೊಡ್ಡವರಾಗ್ಯಾರಿ ಅಂತ ಗೊತ್ತಾಗ್ಬಿಡ್ತೀರಿ ಅವಾಗ ಗೊತ್ತಾದ ನೀವು ಬ್ರೋ ಆಯ್ತು ಅಂತಂದು ನಾನು ಎಷ್ಟು ಚಂದ ಫಸ್ಟಿಗೆ ನನ್ನ ಪ್ಲ್ಯಾನ್ ಏನಿತ್ತಂದ್ರೆ ಬಾಟಲ್ 3-4 ಪ್ಲೇಸ್ ಚೇಂಜ್ ಮಾಡ್ಬೇಕು ಅನ್ನೋದಿತ್ತು ಮೀನ್ಸ್ ಅಡ್ಡಾಡ್ಕೊತ ಹಿಂಗೆ ಹೆಗಲ್ ಮ್ಯಾಗ ಇಟ್ಕೊಳೋದು ತಲೆ ಮ್ಯಾಗ ಇಟ್ಕೊಳೋದು ಒಟ್ಟು ಏನಾರ ಒಂದು ನಕಲಿ ಮಾಡ್ಬೇಕಂತ ಎಬ್ಸಿದೆ ಹೋಗಿ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ವಿ ರೀ ಕ್ಯಾಮ್ರಾ ದೂರ ಇದ್ರೆ ಇಲ್ಲಿ ಸ್ಟ್ಯಾಂಡ್ ಕಾಣಕತ್ತೈತಲ್ಲ ಈ ಸ್ಟ್ಯಾಂಡಿಗೆ ಇಟ್ಟಿದ್ವಿ ಹೋಗಿ ಕ್ಯಾಮ್ರಾ ಆಫ್ ಮಾಡಿಬಿಟ್ಟ ಎದಕ್ಕೆ ಹೋಗಿದ್ದೆ ನೀರು ತರಕ್ಕೆ ಹೋಗಿದ್ದೆ ನಾನು ಅವಾಗ ಅಭ್ಯಾಸ ಎಲ್ಲರಿಗೂ ಗೊತ್ತಾಕೈತೆ ಅನ್ನೋ ಉದ್ದೇಶಕ್ಕೆ ನಾನು ಬ್ರೋ ಅಂತ ಇಟ್ಕೊಂಡೆ ನೀವು ಅದು ಸುಮ್ಮನೆ ಹೋಗಿ ಬಂದಾರ ಸುಮ್ಮನೆ ನೀರು ಕುಡಿದು ಬರ್ತಿರಲ್ಲ ನಿಮ್ದು ಅದೊಂದು ಇದು ಇರ್ತಲ್ಲ ಯಾವಾಗಲೂ ಅದನ್ನ ತಿಳ್ಕೊಂಡಿದ್ದೀರಿ ನಾವು ಹಂಗ ಬಾರಿ ಕಾಣಕ್ ಕುಂತ್ರಿ ಇವ್ರು ಯಾಕೆ ನಾನು
ಪೂರಾ ಡೌಟ್ ಮ್ಯಾಗ ಹೇಳಿದ್ದೆ ಆ ಕಡೆ ಈ ಕಡೆ ಹೋಗಲ್ಲ ಅಲ್ಲಿ ಏನಾರ ಮಾಡಿರ್ತಾನ ನಾನು ಅದಕ್ಕೆ ಎರಡೋ ಪ್ಲೇಸ್ ಅಡ್ಡಾಡ ಅಂತ ಇದ್ದೆ ಅವ್ರು ಇಲ್ಲಿ ಬಂದ್ರು ನಂತಾಗ ಬಂದ್ರು ಆಫೀಸ್ ಅವ್ರು ಮತ್ತೆ ನಿಮ್ ಹಿಂಗೆ ಕಡೆ ಅವ್ರು ರೊಟೇಟ್ 3-4 ರೌಂಡ್ ಹಾಕಿದ್ರು ಅಡ್ಡಾಡಿದ್ರು. ಎರಡನ್ನ ಹಾಕಿತ್ರಿ ಅದಕ್ಕೆ ನಿಮ್ ಕಡೆ ಬಂದಾಗ ಇನ್ನೊಂದ್ಸಲ ಆಡ್ರಿ ನಾನೇ ಗೆಲ್ತೀನಿ ನೋಡ್ರಿ ಇನ್ನೊಂದ್ಸಲ ಚಾಲೆಂಜ್ ಕೊಟ್ರೆ ನಾನೇ ಗೆಲ್ತೀನಿ ಇನ್ನೊಂದ್ಸಲ ಯಾರು ಕಂಡು ಹಿಡಿಲಿಲ್ಲ ರೀ ಇವ್ರು. ಅವ್ರದ್ದು ಕಂಡಿಡಿದಾರೆ ಅಲ್ರಿ ಉಳಿದ ಅವ್ರೆ ಉಳಿದ ಹೆಂಗ್ ಗೊತ್ತಾಗ್ತದೆ? 7 ಸಲ ಉಳ್ಯಾರ್ರಿ ಅವ್ರು. ನಾ ಗೇಮ ಚಲೋ ಆಗಿದ್ದಿಲ್ಲ ನಾವ್ ಆಯ್ತು ಬರಬಾರ್ದ ಅಂತ ನಿನಗ ನಾವ್ ತಗೊಂತಿದ್ನೆ ನನ್ ಗೇಮ್ ಅನ್ನೋದು ಹೆಂಗ್ ಆಡ್ಬೇಕು ಅನ್ನೋದು ತಗೊಂತಿದ್ದೆ ಎಲ್ಲ ಕಂಡು ಹಿಡಿದಿದ್ರು ಅದನ್ನ. ಎದಕ್ ಬೇಕು ಯಾರಿಗೆ ಸ್ವಲ್ಪ ಹಿಂಗ್ ಹಾಕಿದ್ರೆ ನಂಗೇನು ಗೊತ್ತಾಗಿಲ್ರಿ ಫಸ್ಟ್ ಹೆಂಗ್ ಆಡ್ಬೇಕಂತ. ಆಮೇಲೆ ಇವರು ಒಂದ್ 2-3 ಸಲ ಪ್ರೋಗ್ರಾಮ್ ಅಂದು ಅವಾಗ ಗೊತ್ತಾಯ್ತ್ರಿ ನಂಗೆ. ಅವಾಗ ನಾನು ಅದಕ್ಕೆ 2 ಸಲ ನೋಡ್ಬಿಟ್ಟೆ 2-3 ಸಲ. ಒಂದ್ಸಲ ಅವ್ರಿಗೆ ಕೇಳಿದೆ, ಒಂದ್ಸಲ ನಾನೇ ನೋಡಿದೆ. ನನಗೆ ಇವ್ರು ಯಾವಾಗಾದ್ರೂ ಇವ್ರದೊಂದ ಲಾಸ್ಟ್ ಇವ್ರದೊಂದ ನಂಗೆ ಲಾಸ್ಟ್ ಅಬ್ಸರ್ವ್ ಮಾಡಕತ್ತಿದ್ದು ನಾನು ಜೊತೆ ಮಾತಾಡ್ಕೊಂಡು ಇವ್ರದೊಂದ ಲಾಸ್ಟ್ ಅಬ್ಸರ್ವ್ ಮಾಡತ್ತಿದ್ದೆ. ಅವ್ರು ಸೈಲೆಂಟ್ ಇದ್ದಿದ್ದು ನೋಡಿ ಅವ್ರಿಗೆ ಏನೋ ಬಂದಿರ್ತೈತೆ ಅನ್ನೋದು ಗೊತ್ತಿತ್ತು ನನಗೆ. ಸೈಲೆಂಟ್ ಇರೋದ ಬಂದ್ಬಿಟ್ಟಿತ್ತು ಅಂತ ಮಾಡಿದ್ರಿ ಅವ್ರನ್ನ. ಒಟ್ಟ ಟೈಮ್ ನೋಡಕ್ತಾ ಇರಲ್ರಿ ಪುಣ್ಯಾತ್ಮನ. ನಾನು ಇದೇನಪ್ಪ ಇದು ಅನ್ಕೊಂಡು ನಾವಿದ್ವಿ. ಬಟ್ ಆಮೇಲೆ ಗೊತ್ತಾತ್ರಿ ಅದು. ಆಮೇಲೆ ಅವರು 2-3 ಸಲ ನೋಡ್ರಿ ಅನ್ನೋದು ಆಮೇಲೆ ಫ್ಲ್ಯಾಶ್ ಆಯ್ತು. ಫಸ್ಟಿಗೆ ಅವ್ರು ನೋಡಕತ್ತಿದ್ದಿಲ್ಲ, ಒಟ್ಟ ವಾಚ್ ನೋಡಕತ್ತಿದ್ದಿಲ್ಲ, ಫೋನ್ ನೋಡಕತ್ತಿದ್ದಿಲ್ಲ. ಆಮೇಲೆ ನೋಡಿದ್ರಲ್ಲ ಅವಾಗ ಕನ್ಫರ್ಮ್ ಆಯ್ತು ನಂಗೆ, ಅಯ್ಯೋ ಹಿಂಗೈತೆ ಅನ್ನಿದ್ದು ಅಕ್ಕಿಕತ್ತ ಅಂತ. ಅಷ್ಟ್ರಾಗ ಒಂದು ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಯ್ತು. ಅದಾದಮೇಲೆ ಮಳೆ ಗಿಳಿ ಎಲ್ಲ ಹೆವಿ ಬರಕತ್ತೆ. ಸೊ ಮೈಂಡ್ ಆಫ್ ಆಯ್ತು. ಸೊ ಅಲ್ಲಿಗೆ ಎಂಡ್ ಮಾಡಿದ್ವಿ. ಆ್ಯಂಡ್ ಇವಾಗ ನೆಕ್ಸ್ಟ್ 2ನೇ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ನೆಲ ಎಲ್ಲ ಫುಲ್ ಒಳಗೊಂಟವು. ಆ್ಯಂಡ್ ನಮ್ಮ ಪ್ರೀತಂದು ಸ್ವಲ್ಪ ಕೆಲಸ ಐತೆ ಅಂತ ಅವರು ಹೋದ್ರು. ಸೊ ಗೈಸ್ ಈ ಚಾಲೆಂಜಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ಯಾವುದಂದ್ರೆ ಸ್ಪೈ ಚಾಲೆಂಜ್ ಆಗಿತ್ತು. ಈ ವ್ಲಾಗು ನಾನು ಎಲ್ಲಿ ಕಟ್ಟಕ್ಕೆ ಮಾಡಲ್ಲ, ಪೇಸ್ಟ್ ಏನು ಎಡಿಟ್ ಮಾಡೋಂಗಿಲ್ಲ, ಹಾಗೆ ರಾ ಫುಟೇಜ್ ಹಾಕ್ತೀನಿ. ಒಳ್ಳೆ ಮಜಾ ಇರ್ತೈತಿ ನೋಡೋರಿಗೆ. ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್. ಆ್ಯಂಡ್ ಡೈಲಿ ಇದೇ ಥರ ಹೊಸ ಕಂಟೆಂಟ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗು ಇಲ್ಲಿಗೆ ಎಂಡ್ ಮಾಡೋಣ. ಮತ್ತು ನಾಳೆ ವ್ಲಾಗ್ದಾಗ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಎಲ್ಲರೂ ಆರಾಮಿರಿಪ್ಪ. ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.